ಹರಿಪ್ರಸಾದ್ ಅವರು ಬ್ರೇಕ್ಫಾಸ್ಟ್ ಇನ್ವೈಟ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಅರೇಂಜ್ ಮಾಡಿದ್ರು ಬ್ರೇಕ್ಫಾಸ್ಟ್ ಬಂದಿದ್ದೆ ನಾನು. ರಾಜಕೀಯ ಚರ್ಚೆ ಎಲ್ಲ ಜನರಲ್ ಆಗಿ ಚರ್ಚೆ ಮಾಡಿದೀವಿ. ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಚರ್ಚೆ ಮಾಡಿ ವಿಚಾರವನ್ನ ಮುಖ್ಯಮಂತ್ರಿಗಳು ಬಹಳ ಚರ್ಚೆ ಮಾಡಿ ವಿಚಾರದಲ್ಲಿ ಏನ್ ತೀರ್ಮಾನ ಸರ್? ಹಿಂದೆ ಒಂದು ಆಂಟಿ ಕಮ್ಯುನಲ್ ನೋಡೋ ಅಲ್ಲಿಗೆ ಈಗ ಸೌಹಾರ್ದತೆ ಬರಬೇಕು. ಅಲ್ಲಿ ಹಿಂದೂಗಳು ಮುಸಲ್ಮಾನರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರದು. ಆ ಸೌಹಾರ್ದತೆ ಬರಬೇಕು. ಅದಕ್ಕೆ ಸುಮ್ಮನೆ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹರಿಪ್ರಸಾದ್ಗೆ ನೀನು ಹೋಗಿ ಬರ್ರಿ ಮಂಗಳೂರಿಗೆ ಅಂತ ಹೇಳ್ತಾ ಇದ್ದೆ. ಈ ಡಿಸಿಗಳು, ಸಿಇಒಗಳು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿಗಳು ಮೀಟಿಂಗ್ಗಳು ಮಾಡ್ತಾ ಇದ್ದೀನಿ. ಸೊ ಎರಡು ದಿನ ಮೀಟಿಂಗ್ ಮಾಡ್ತೀನಿ. ನಾಳಿದ್ದು 2 ದಿನ ಮೀಟಿಂಗ್ ಮಾಡ್ತೀನಿ. ಎಲ್ಲ ಮಿನಿಸ್ಟ್ರಿಗಳು ಭಾಗವಹಿಸ್ತಾರೆ, ಚೀಫ್ ಸೆಕ್ರೆಟರಿ ಭಾಗವಹಿಸ್ತಾರೆ, ಎಲ್ಲ ಸೆಕ್ರೆಟರಿಗಳು ಭಾಗವಹಿಸ್ತಾರೆ, ಎಲ್ಲ ಡಿಸಿಗಳು, ಸಿಇಒಗಳು ಎಲ್ಲರೂ ಭಾಗವಹಿಸ್ತಾರೆ. ಈಗ ಮಂಗಳೂರು ವಿಚಾರದಲ್ಲಿ ಗಲಭೆಗಳು ಆಗುವಲ್ಲಿ ಹತ್ಯೆಗಳು ನಿಲ್ತಾ ಇಲ್ಲ, ಅದು ಹೇಗೆ ಕ್ರಮ? ನೋಡಪ್ಪ, ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ. ಗೊತ್ತಾಯ್ತಾ? ಯಾರು ಕಾನೂನಿಗಿಂತ ದೊಡ್ಡವರಲ್ಲ. ಕಾನೂನೇ ಎಲ್ರಿಗಿಂತ ದೊಡ್ಡದು. ಅದರಿಂದ ಕಾನೂನು ರೀತಿಯ ಕಠಿಣವಾದಂತ ಕ್ರಮ ತಗೋತೀವಿ. ಹರಿಪ್ರಸಾದ್ ಅವರು ಬ್ರೇಕ್ಫಾಸ್ಟ್ ಇನ್ವೈಟ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಅರೇಂಜ್ ಮಾಡಿದ್ರು ಬ್ರೇಕ್ಫಾಸ್ಟ್ ಬಂದಿದ್ದೆ ನಾನು. ರಾಜಕೀಯ ಚರ್ಚೆ ಎಲ್ಲ ಜನರಲ್ ಆಗಿ ಚರ್ಚೆ ಮಾಡಿದೀವಿ. ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಚರ್ಚೆ ಮಾಡಿ ವಿಚಾರವನ್ನ ಮುಖ್ಯಮಂತ್ರಿಗಳು ಬಹಳ ಚರ್ಚೆ ಮಾಡಿ ವಿಚಾರದಲ್ಲಿ ಏನ್ ತೀರ್ಮಾನ ಸರ್? ಹಿಂದೆ ಒಂದು ಆಂಟಿ ಕಮ್ಯುನಲ್ ನೋಡೋ ಅಲ್ಲಿಗೆ ಈಗ ಸೌಹಾರ್ದತೆ ಬರಬೇಕು. ಅಲ್ಲಿ ಹಿಂದೂಗಳು ಮುಸಲ್ಮಾನರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರದು. ಆ ಸೌಹಾರ್ದತೆ ಬರಬೇಕು. ಅದಕ್ಕೆ ಸುಮ್ಮನೆ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹರಿಪ್ರಸಾದ್ಗೆ ನೀನು ಹೋಗಿ ಬರ್ರಿ ಮಂಗಳೂರಿಗೆ ಅಂತ ಹೇಳ್ತಾ ಇದ್ದೆ. ಈ ಡಿಸಿಗಳು, ಸಿಇಒಗಳು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿಗಳು ಮೀಟಿಂಗ್ಗಳು ಮಾಡ್ತಾ ಇದ್ದೀನಿ. ಸೊ ಎರಡು ದಿನ ಮೀಟಿಂಗ್ ಮಾಡ್ತೀನಿ. ನಾಳಿದ್ದು 2 ದಿನ ಮೀಟಿಂಗ್ ಮಾಡ್ತೀನಿ. ಎಲ್ಲ ಮಿನಿಸ್ಟ್ರಿಗಳು ಭಾಗವಹಿಸ್ತಾರೆ, ಚೀಫ್ ಸೆಕ್ರೆಟರಿ ಭಾಗವಹಿಸ್ತಾರೆ, ಎಲ್ಲ ಸೆಕ್ರೆಟರಿಗಳು ಭಾಗವಹಿಸ್ತಾರೆ, ಎಲ್ಲ ಡಿಸಿಗಳು, ಸಿಇಒಗಳು ಎಲ್ಲರೂ ಭಾಗವಹಿಸ್ತಾರೆ. ಈಗ ಮಂಗಳೂರು ವಿಚಾರದಲ್ಲಿ ಗಲಭೆಗಳು ಆಗುವಲ್ಲಿ ಹತ್ಯೆಗಳು ನಿಲ್ತಾ ಇಲ್ಲ, ಅದು ಹೇಗೆ ಕ್ರಮ? ನೋಡಪ್ಪ, ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ. ಗೊತ್ತಾಯ್ತಾ? ಯಾರು ಕಾನೂನಿಗಿಂತ ದೊಡ್ಡವರಲ್ಲ. ಕಾನೂನೇ ಎಲ್ರಿಗಿಂತ ದೊಡ್ಡದು. ಅದರಿಂದ ಕಾನೂನು ರೀತಿಯ ಕಠಿಣವಾದಂತ ಕ್ರಮ ತಗೋತೀವಿ. ಹರಿಪ್ರಸಾದ್ ಅವರು ಬ್ರೇಕ್ಫಾಸ್ಟ್ ಇನ್ವೈಟ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಅರೇಂಜ್ ಮಾಡಿದ್ರು ಬ್ರೇಕ್ಫಾಸ್ಟ್ ಬಂದಿದ್ದೆ ನಾನು. ರಾಜಕೀಯ ಚರ್ಚೆ ಎಲ್ಲ ಜನರಲ್ ಆಗಿ ಚರ್ಚೆ ಮಾಡಿದೀವಿ. ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಚರ್ಚೆ ಮಾಡಿ ವಿಚಾರವನ್ನ ಮುಖ್ಯಮಂತ್ರಿಗಳು ಬಹಳ ಚರ್ಚೆ ಮಾಡಿ ವಿಚಾರದಲ್ಲಿ ಏನ್ ತೀರ್ಮಾನ ಸರ್? ಹಿಂದೆ ಒಂದು ಆಂಟಿ ಕಮ್ಯುನಲ್ ನೋಡೋ ಅಲ್ಲಿಗೆ ಈಗ ಸೌಹಾರ್ದತೆ ಬರಬೇಕು. ಅಲ್ಲಿ ಹಿಂದೂಗಳು ಮುಸಲ್ಮಾನರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರದು. ಆ ಸೌಹಾರ್ದತೆ ಬರಬೇಕು. ಅದಕ್ಕೆ ಸುಮ್ಮನೆ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹರಿಪ್ರಸಾದ್ಗೆ ನೀನು ಹೋಗಿ ಬರ್ರಿ ಮಂಗಳೂರಿಗೆ ಅಂತ ಹೇಳ್ತಾ ಇದ್ದೆ. ಈ ಡಿಸಿಗಳು, ಸಿಇಒಗಳು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿಗಳು ಮೀಟಿಂಗ್ಗಳು ಮಾಡ್ತಾ ಇದ್ದೀನಿ. ಸೊ ಎರಡು ದಿನ ಮೀಟಿಂಗ್ ಮಾಡ್ತೀನಿ. ನಾಳಿದ್ದು 2 ದಿನ ಮೀಟಿಂಗ್ ಮಾಡ್ತೀನಿ. ಎಲ್ಲ ಮಿನಿಸ್ಟ್ರಿಗಳು ಭಾಗವಹಿಸ್ತಾರೆ, ಚೀಫ್ ಸೆಕ್ರೆಟರಿ ಭಾಗವಹಿಸ್ತಾರೆ, ಎಲ್ಲ ಸೆಕ್ರೆಟರಿಗಳು ಭಾಗವಹಿಸ್ತಾರೆ, ಎಲ್ಲ ಡಿಸಿಗಳು, ಸಿಇಒಗಳು ಎಲ್ಲರೂ ಭಾಗವಹಿಸ್ತಾರೆ. ಈಗ ಮಂಗಳೂರು ವಿಚಾರದಲ್ಲಿ ಗಲಭೆಗಳು ಆಗುವಲ್ಲಿ ಹತ್ಯೆಗಳು ನಿಲ್ತಾ ಇಲ್ಲ, ಅದು ಹೇಗೆ ಕ್ರಮ? ನೋಡಪ್ಪ, ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ. ಗೊತ್ತಾಯ್ತಾ? ಯಾರು ಕಾನೂನಿಗಿಂತ ದೊಡ್ಡವರಲ್ಲ. ಕಾನೂನೇ ಎಲ್ರಿಗಿಂತ ದೊಡ್ಡದು.
ಅದರಿಂದ ಕಾನೂನು ರೀತಿಯ ಕಠಿಣವಾದಂತ ಕ್ರಮ ತಗೋತೀವಿ. ಹರಿಪ್ರಸಾದ್ ಅವರು ಬ್ರೇಕ್ಫಾಸ್ಟ್ ಇನ್ವೈಟ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಅರೇಂಜ್ ಮಾಡಿದ್ರು ಬ್ರೇಕ್ಫಾಸ್ಟ್, ಬಂದಿದ್ದೆ ನಾನು. ರಾಜಕೀಯ ಚರ್ಚೆಗಳೇನಾಯ್ತು? ಈ ಚರ್ಚೆ ಎಲ್ಲ ಜನರಲ್ ಆಗಿ ಚರ್ಚೆ ಮಾಡಿದೀವಿ. ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಚರ್ಚೆ ಮಂಗಳೂರು ಮಾಡಿದ್ವಿ. ವಿಚಾರವನ್ನ ಮುಖ್ಯಮಂತ್ರಿಗಳು ಬಹಳ ಚರ್ಚೆ ಮಾಡಿ ಮಂಗಳೂರು ವಿಚಾರದಲ್ಲಿ ಏನ್ ತೀರ್ಮಾನ ಸರ್? ಹಿಂದೆ ಒಂದು ಆಂಟಿ ಕಮ್ಯುನಲ್ ನೋಡೋ, ಅಲ್ಲಿಗೆ ಈಗ ಸೌಹಾರ್ದತೆ ಬರಬೇಕು. ಅಲ್ಲಿ ಹಿಂದೂಗಳು ಮುಸಲ್ಮಾನರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರದು. ಆ ಸೌಹಾರ್ದತೆ ಬರಬೇಕು. ಅದಕ್ಕೆ ಸುಮ್ಮನೆ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹರಿಪ್ರಸಾದ್ಗೆ ನೀನು ಹೋಗಿ ಬರ್ರಿ ಮಂಗಳೂರಿಗೆ ಅಂತ ಹೇಳ್ತಾ ಇದ್ದೆ. ಮಳೆ ಮೀಟಿಂಗ್ ಮಾಡ್ತೀರಲ್ಲ ಸರ್? ಮಳೆ ಮೀಟಿಂಗ್ ಈ ಡಿಸಿಗಳು, ಸಿಇಒಗಳು, ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿಗಳು ಮೀಟಿಂಗ್ಗಳು ಮಾಡ್ತಾ ಇದ್ದೀನಿ. ಸೊ ಎರಡು ದಿನ ಮೀಟಿಂಗ್ ಮಾಡ್ತೀನಿ. ನಾಳಿದ್ದು 2 ದಿನ ಮೀಟಿಂಗ್ ಮಾಡ್ತೀನಿ. ಎಲ್ಲ ಮಿನಿಸ್ಟ್ರಿಗಳು ಭಾಗವಹಿಸ್ತಾರೆ, ಚೀಫ್ ಸೆಕ್ರೆಟರಿ ಭಾಗವಹಿಸ್ತಾರೆ, ಎಲ್ಲ ಸೆಕ್ರೆಟರಿಗಳು ಭಾಗವಹಿಸ್ತಾರೆ, ಎಲ್ಲ ಡಿಸಿಗಳು, ಸಿಇಒಗಳು ಎಲ್ಲರೂ ಭಾಗವಹಿಸ್ತಾರೆ. ಸರ್, ಈಗ ಮಂಗಳೂರು ವಿಚಾರದಲ್ಲಿ ಗಲಭೆಗಳು ಆಗುವಲ್ಲಿ ಹತ್ಯೆಗಳು ನಿಲ್ತಾ ಇಲ್ಲ, ಅದು ಹೇಗೆ ಕ್ರಮ? ನೋಡಪ್ಪ, ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ. ಗೊತ್ತಾಯ್ತಾ? ಯಾರು ಕಾನೂನಿಗಿಂತ ದೊಡ್ಡವರಲ್ಲ, ಕಾನೂನೇ ಎಲ್ರಿಗಿಂತ ದೊಡ್ಡದು. ಅದರಿಂದ ಕಾನೂನು ರೀತಿಯ ಕಠಿಣವಾದಂತ ಕ್ರಮ ತಗೋತೀವಿ. ಹರಿಪ್ರಸಾದ್ ಅವರು ಬ್ರೇಕ್ಫಾಸ್ಟ್ ಇನ್ವೈಟ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಅರೇಂಜ್ ಮಾಡಿದ್ರು ಬ್ರೇಕ್ಫಾಸ್ಟ್, ಬಂದಿದ್ದೆ ನಾನು. ರಾಜಕೀಯ ಚರ್ಚೆಗಳೇನಾಯ್ತು? ಈ ಚರ್ಚೆ ಎಲ್ಲ ಜನರಲ್ ಆಗಿ ಚರ್ಚೆ ಮಾಡಿದೀವಿ. ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಚರ್ಚೆ ಮಂಗಳೂರು ಮಾಡಿದ್ವಿ. ವಿಚಾರವನ್ನ ಮುಖ್ಯಮಂತ್ರಿಗಳು ಬಹಳ ಚರ್ಚೆ ಮಾಡಿ ಮಂಗಳೂರು ವಿಚಾರದಲ್ಲಿ ಏನ್ ತೀರ್ಮಾನ ಸರ್? ಹಿಂದೆ ಒಂದು ಆಂಟಿ ಕಮ್ಯುನಲ್ ನೋಡೋ, ಅಲ್ಲಿಗೆ ಈಗ ಸೌಹಾರ್ದತೆ ಬರಬೇಕು. ಅಲ್ಲಿ ಹಿಂದೂಗಳು ಮುಸಲ್ಮಾನರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರದು. ಆ ಸೌಹಾರ್ದತೆ ಬರಬೇಕು. ಅದಕ್ಕೆ ಸುಮ್ಮನೆ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹರಿಪ್ರಸಾದ್ಗೆ ನೀನು ಹೋಗಿ ಬರ್ರಿ ಮಂಗಳೂರಿಗೆ ಅಂತ ಹೇಳ್ತಾ ಇದ್ದೆ. ಮಳೆ ಮೀಟಿಂಗ್ ಮಾಡ್ತೀರಲ್ಲ ಸರ್? ಮಳೆ ಮೀಟಿಂಗ್ ಈ ಡಿಸಿಗಳು, ಸಿಇಒಗಳು, ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿಗಳು ಮೀಟಿಂಗ್ಗಳು ಮಾಡ್ತಾ ಇದ್ದೀನಿ. ಸೊ ಎರಡು ದಿನ ಮೀಟಿಂಗ್ ಮಾಡ್ತೀನಿ. ನಾಳಿದ್ದು 2 ದಿನ ಮೀಟಿಂಗ್ ಮಾಡ್ತೀನಿ. ಎಲ್ಲ ಮಿನಿಸ್ಟ್ರಿಗಳು ಭಾಗವಹಿಸ್ತಾರೆ, ಚೀಫ್ ಸೆಕ್ರೆಟರಿ ಭಾಗವಹಿಸ್ತಾರೆ, ಎಲ್ಲ ಸೆಕ್ರೆಟರಿಗಳು ಭಾಗವಹಿಸ್ತಾರೆ, ಎಲ್ಲ ಡಿಸಿಗಳು, ಸಿಇಒಗಳು ಎಲ್ಲರೂ ಭಾಗವಹಿಸ್ತಾರೆ. ಸರ್, ಈಗ ಮಂಗಳೂರು ವಿಚಾರದಲ್ಲಿ ಗಲಭೆಗಳು ಆಗುವಲ್ಲಿ ಹತ್ಯೆಗಳು ನಿಲ್ತಾ ಇಲ್ಲ, ಅದು ಹೇಗೆ ಕ್ರಮ? ನೋಡಪ್ಪ, ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ. ಗೊತ್ತಾಯ್ತಾ? ಯಾರು ಕಾನೂನಿಗಿಂತ ದೊಡ್ಡವರಲ್ಲ, ಕಾನೂನೇ ಎಲ್ರಿಗಿಂತ ದೊಡ್ಡದು. ಅದರಿಂದ ಕಾನೂನು ರೀತಿಯ ಕಠಿಣವಾದಂತ ಕ್ರಮ ತಗೋತೀವಿ.